ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಹಳ ದಿನಗಳ ನಂತರ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಕಾರಣಾಂತರಗಳಿಂದ ಮಾಡಲಿಕ್ಕಾಗಲಿಲ್ಲ. ಸೊ ನಾನು ಇವತ್ತೇನು ಸ್ಪೆಷಲ್ ಮಾಡ್ತಿದ್ದೀನಿ ಅಂದರೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಅಂತ ಮುಂದೆ ನೋಡೋಣ ಬನ್ನಿ. ನಾನಿವಾಗ ಫಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಒಂದು 4 ಈರುಳ್ಳಿನ ಹಚ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಅದು ಹೇಗೆ ಆಗಬೇಕಂದ್ರೆ ಫುಲ್ಲು ಕ್ರಿಸ್ಪಿಯಾಗಿ ಬ್ರೌನ್ ಕಲರ್ ಆಗೋವರೆಗೂ ನಾನು ಎಣ್ಣೆಯಲ್ಲಿ ಅದನ್ನು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಬಿರಿಯಾನಿನೂ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅಂದರೆ ಜಾಸ್ತಿ ಮಸಾಲೆನೂ ಇರೋಲ್ಲ, ಮೈಲ್ಡಾಗಿರುತ್ತೆ ಆ ಥರ. ನೋಡಿ ಈ ಥರ ಇನ್ನೂ ಸ್ವಲ್ಪ ಬ್ರೌನ್ ಆಗಿ ಆದಮೇಲೆ ಈರುಳ್ಳಿನ ಒಂದು ಕಡೆ ಸೈಡ್ಗೆ ಎತ್ತಿಟ್ಕೊಂಡಿರಿ. ನೋಡಿ ಈ ಕಲರ್ ಬಂದಿದೆ ಈರುಳ್ಳಿ. ಈಗ ನಾನು ಚಿಕನ್ ತೊಗೊಂಡಿದ್ದೀನಿ. 1 kg ಚಿಕನ್ನ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಎತ್ತಿಟ್ಕೋಬೇಕಾಗುತ್ತೆ. ಸೊ 1 kg ಚಿಕನ್ಗೆ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಅರಿಶಿನ ಸ್ವಲ್ಪ, ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ಮತ್ತು ಪುನಃ ಇದು ಧನಿಯಾ ಪುಡಿ, ಎಲ್ಲ ಸ್ಪೈಸಸ್ ಹಾಕೋಬೇಕಾಗುತ್ತೆ ನಿಮಗೆ. ಧನಿಯಾ ಪುಡಿ ಸ್ವಲ್ಪ, ಗರಂ ಮಸಾಲೆ ಪುಡಿ ಹಾಕ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಒಂದು ಕಪ್ಪಷ್ಟು ಮೊಸರನ್ನು ಹಾಕೋಬೇಕಾಗತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಮೊಸರು ಹಾಕ್ಕೊಳ್ಳಿ. ಮೊಸರು ಹಾಕ್ಕೊಂಡು ಮೇಲೆ ಕೊತ್ತಂಬರಿ, ಪುದೀನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಎಣ್ಣೆ 1-2 ಸ್ಪೂನ್ ಹಾಕ್ಕೋಬೇಕಾಗುತ್ತೆ. ನಾನು ಇಲ್ಲಿ ಮಿಸ್ ಮಾಡಿದ್ದೀನಿ. ಎಣ್ಣೆ 1-2 ಸ್ಪೂನ್ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಅದನ್ನ ಎತ್ತಿಕ್ಬಿಡಿ. ಈಗ ನಾನು ಒಂದು ಬಿರಿಯಾನಿ ಪಾಟ್ಗೆ ಬಿಸಿನೀರು ಕಾಯಿಸ್ತಾ ಇದ್ದೀನಿ ಅನ್ನ ಮಾಡ್ಕೊಳ್ಳೋಕ್ಕೋಸ್ಕರ. ಇದರಲ್ಲಿ ಈ ಬಿರಿಯಾನಿ ಏನು ಪ್ರೋಸೆಸ್ ಅಂದರೆ ಅನ್ನ ಸಪ್ರೇಟಾಗಿ ಮಾಡ್ಕೋಬೇಕಾಗತ್ತೆ ಮತ್ತು ಈ ಚಿಕನ್ನ ಸಪ್ರೇಟಾಗಿ ಮಾಡಿಕೊಂಡು ಆಮೇಲೆ ಲೇಯರ್ ಥರ ಮಾಡ್ಕೋಬೇಕಾಗತ್ತೆ. ಮುಂದೆ ಬರುತ್ತೆ, ನೋಡ್ತಾಯಿರಿ. ಈಗ ನಾನು ಆ ಬಿಸಿನೀರಿಗೆ ಪಲಾವ್ ಎಲೆ, ಸೋಂಪು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ತುಪ್ಪ 1 ಸ್ಪೂನ್ ಹಾಕ್ಕೊಂಡು ನೀರು ಬಿಸಿ ಆಗಲಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ. ನೀರು ಸ್ವಲ್ಪ ಕುದ್ದಾದಮೇಲೆ ಬಾಸುಮತಿ ರೈಸ್ನ ನಾನಿಲ್ಲಿ ಬಿರಿಯಾನಿಗೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಬಾಸುಮತಿ ರೈಸ್ನ ಫಸ್ಟೇ ನಾನು ನೆನೆಸಿ ಇಟ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕಾಗತ್ತೆ. ನೀವು ಹಾಕ್ಕೊಂಡು ನೀರನ್ನ ಕುದಿಯೋಕ್ಕೆ ಬಿಟ್ಬಿಡಿ. ನೀರು ಕುದ್ದಾದಮೇಲೆ ಅಕ್ಕಿ ಹಾಕಬೇಕಾಗತ್ತೆ. ಅಂದರೆ ಇದು ಸ್ವಲ್ಪ ಲೆಂತಿ ಪ್ರಾಸೆಸ್ಸೇ ಇದೆ ಈ ಬಿರಿಯಾನಿ ಮಾಡೋದು, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಈಗ ನೀರು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ನೀರು ಕುದ್ದಾದಮೇಲೆ ನಾನಿವಾಗ ಬಾಸುಮತಿ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಮಿನಿಮಮ್ ಒಂದು ಅರ್ಧ ಗಂಟೆ ಆದ್ರೂ ನೆನೆಸ್ಕೋಬೇಕಾಗತ್ತೆ ಅಕ್ಕಿನ, ಬೇಗನೂ ಆಗಿಬಿಡುತ್ತೆ. ಮತ್ತು ಅನ್ನನೂ ಅಷ್ಟೇ ಪೂರ್ತಿ 100% ಬೇಯಕ್ಕೆ ಬಿಡಬೇಡಿ. ಈಗ ನಾನು ಅನ್ನ ಆಗೋಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಬಿಡ್ತೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನ ಉದುರಿಸ್ಕೊಳ್ಳಿ. ಈಗ ಇದು ಅನ್ನ ಆಗ್ತಾ ಇರಲಿ. ಈಗ ನಾವು ಒಂದು ಕಡೆ ಬಾಣಲಿ ಇಟ್ಕೊಂಡು ಚಿಕನ್ನ ಬೇಯಕ್ಕೆ ಇಟ್ಕೊಳ್ಳೋಣ. ನಾನೇನು ಈರುಳ್ಳಿ ಉಟ್ಕೊಂಡಿದ್ನಲ್ಲ ಅದೇ ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದೆರಡು ಈರುಳ್ಳಿ, ಒಂದು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಾದಮೇಲೆ ಇದಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊತಾ ಇದ್ದೀನಿ ಟೇಸ್ಟ್ಗೆ. ಮತ್ತು ಟೊಮೆಟೊ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮತ್ತು ಇವಾಗ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಚಿಕನ್ನು, ಅದನ್ನು ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ತಟ್ಟೆ ಮುಚ್ಚಿಬಿಡಿ. ಅದಕ್ಕೆ ಬೇಯಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಬಿಟ್ಟು, ಅಂದರೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬಿಡಿ.
ಅದು ಚೆನ್ನಾಗಿ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನೋಡಿ ಇವಾಗ ಇಲ್ಲಿ ಅನ್ನ ಆಗಿದೆ, ಒಂದು 80% ಅಷ್ಟು ಆಗಿದೆ ಅನ್ನ. ನಾನಿವಾಗ ಇದನ್ನು ನೀರನ್ನೆಲ್ಲ ಸೋದಿಸ್ಕೊಳ್ತಾ ಇದ್ದೀನಿ. ಅನ್ನ ಇದು ನೀರೆಲ್ಲ ಸೋದಿಸ್ಕೊಂಡು ಅನ್ನನ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಇವಾಗ ಇದು ಗೊಜ್ಜು ಕೂಡ ರೆಡಿಯಾಗಿದೆ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾನು ಅನ್ನನೆಲ್ಲ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅದೇ ಬಿರಿಯಾನಿ ಪಾಟ್ಗೆ ಇವಾಗ ನಾನು ಲೇಯರ್ ಆಗಿ ಹಾಕ್ತಾಯಿದ್ದೀನಿ. ಫಸ್ಟು ಈಗ ಚಿಕನ್ ಗ್ರೇವಿ ಏನು ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕ್ಕೊಂಡ್ಮೇಲೆ ಒಂದು ಲೇಯರ್ ಚಿಕನ್ ಗ್ರೇವಿ ಹಾಕ್ಕೋಬೇಕಾಗತ್ತೆ. ಅದ್ರ ಮೇಲೆ ನಾವೇನು ಬಾಸ್ಮತಿ ರೈಸ್ ಮಾಡಿದ್ವಲ್ಲ ಅನ್ನ, ಅದನ್ನು ನೆಕ್ಸ್ಟ್ ಲೇಯರಾಗಿ ಹಾಕ್ಕೋಬೇಕಾಗತ್ತೆ. ನೋಡ್ಬೋದು ನೀವು ಇವಾಗಿಲ್ಲಿ ನೋಡಿ ಅನ್ನ ಉದುರಾಗಿ ಹಗ್ಗಳು ಎಷ್ಟು ಚೆನ್ನಾಗಾಗಿದೆ ಅಂದರೆ ನೀವು ನೋಡ್ಬೋದು ವಿಡಿಯೋದಲ್ಲಿ. ಇವಾಗ ನೋಡಿ ಈ ಥರ ಲೇಯರಾಗಿ ಹಾಕ್ಕೊಂಡು ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಈವನ್ನಾಗಿ. ಇದಕ್ಕೆ ನಾನು ಕೇಸರಿನ ಹಾಲಲ್ಲಿ ನೆನೆಸಿಟ್ಟಿದ್ದೆ ಕಲರ್ಗೋಸ್ಕರ. ಇದು ಕೇಸರಿ 1-2 ಸ್ಪೂನು, ಅದ್ರ ಮೇಲೆ ಪುದೀನ ಕೊತ್ತಂಬರಿ ಸ್ವಲ್ಪ, ಆಮೇಲೆ ನಾವೇನು ಈರುಳ್ಳಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಬ್ರೌನಾಗಿ, ಅದೊಂದು ಸ್ವಲ್ಪ ಹಾಕ್ಬಿಟ್ಟು ಮೇಲೆ ತುಪ್ಪ 1 ಸ್ಪೂನ್ ಹಾಕಬೇಕಾಗತ್ತೆ. ನೆಕ್ಸ್ಟ್ ಇವಾಗ ಅದೇ ಪ್ರೊಸೀಜರು. ನೆಕ್ಸ್ಟ್ ಏನು ಗ್ರೇವಿ ಇದೆಯಲ್ಲ ಅದನ್ನು ಮತ್ತೆ ಇನ್ನೊಂದು ಲೇಯರ್ ಗ್ರೇವಿ ಹಾಕಬೇಕು, ಚಿಕನ್ ಗ್ರೇವಿ. ಚಿಕನೆಲ್ಲ ಆಲ್ಮೋಸ್ಟ್ ಬೆಂದಿದೆ. ಇವಾಗ ಲಾಸ್ಟ್ ಪ್ರೊಸೆಸ್ ಬರೀ ದಮ್ ಕಟ್ಟೋದಷ್ಟೇ. ಈಗ ಚಿಕನ್ಗೆ ಲೇಯರ್ ಆದಮೇಲೆ ಮತ್ತೆ ನಾನು ಏನು ಅನ್ನ ಉಳಿದಿತ್ತಲ್ವ ಅದನ್ನು ಇನ್ನೊಂದು ಲೇಯರ್ ಹಾಕ್ಕೊಂಡು ಪುನಃ ಆದಮೇಲೆ ನಾನೇನು ಕೇಸರಿ ಹಾಲನ್ನು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಪುದೀನ ಕೊತ್ತಂಬರಿ ಸ್ವಲ್ಪ ಮೇಲೆ, ಮತ್ತು ಈರುಳ್ಳಿ ನಾವೇನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ, ತುಪ್ಪ 1-2 ಸ್ಪೂನು ಹಾಕ್ಕೊಂಡು ಇವಾಗ ನಾವು ದಮ್ ಕಟ್ಟಬೇಕಾಗತ್ತೆ. ನೋಡಿ ಲೋ ಫ್ಲೇಮಲ್ಲಿ ಒಂದು 8 ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನೀವು. ನೋಡಿ ಇವಾಗ ಬಿರಿಯಾನಿ ರೆಡಿ ಆಯಿತು. ನೋಡಿ ಎಷ್ಟು ಉದ್ರುವಾಗಿ ಲೇಯರ್ ಆಗಿ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ನೀವು ಈ ರೆಸಿಪಿ ಟ್ರೈ ಮಾಡಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.